ವಿಮಾನ ದುರಂತ ಹೇಗಾಯಿತು, ಎಲ್ಲಿಂದ ಎಷ್ಟೊತ್ತಿಗೆ ಹೊರಟಿತ್ತು, ಯಾವ ಮಾರ್ಗದಲ್ಲಿ ವಿಮಾನ ಹೋಗ್ತಾ ಇತ್ತು, ಎಲ್ಲಿ ರಡಾರ್ ಸಂಪರ್ಕ ಕಳೆದುಕೊಳ್ತು, ಕೊನೆ ಕ್ಷಣದ ದೃಶ್ಯದ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪ್ರತಿನಿಧಿ ಚೈತ್ರ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಮಹಾರಾಷ್ಟ್ರ ಡಿಸಿಎಂ ವಿಮಾನ ಪತನ ಆಗುತ್ತೆ, ಅವರು ಸಾವನ್ನಪ್ತಾರೆ, ಅವ್ರ ಜೊತೆಗಿರೋರು ಕೂಡ 5 ಜನ ಸಾವನ್ನಪ್ತಾರೆ. ಇದು ಬೆಳಗ್ಗೆ ಬಂದಿರುವಂಥ ಶಾಕಿಂಗ್ ನ್ಯೂಸ್. ಎಷ್ಟೋ ಜನರಿಗೆ ನಂಬೋದಕ್ಕೂ ಆಗಿಲ್ಲ. ಇನ್ಫ್ಯಾಕ್ಟ್ ಮೀಡಿಯಾಗಳು ಅವರು ಗಾಯಗೊಂಡಿದ್ದಾರೆ, ಸರಿ ಹೋಗುತ್ತೆ ಅನ್ನೋ ರೀತಿಯಾಗಿಯೇ ಸುದ್ದಿ ಬಿತ್ತರಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಯಾರಿಗೂ ನಂಬೋದಕ್ಕೆ ಅಸಾಧ್ಯವಾದಂಥ ಸುದ್ದಿ ಇದು. ಆದರೆ ಅನಂತರದಲ್ಲಿ ಕನ್ಫರ್ಮ್ ಆಯಿತು, ಅಜಿತ್ ಪವಾರ್ ಅವ್ರ ಜೊತೆಗಿದ್ದಂಥವರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ದೇಹ ಛಿದ್ರವಾಗಿದೆ, ಸುಟ್ಟು ಕರಕಲಾಗಿದೆ ಅಂತ. 8:10ಕ್ಕೆ ಮುಂಬೈ ಏರ್ಪೋರ್ಟಿಂದ ವಿಮಾನ ಟೇಕ್ ಆಫ್ ಆಗುತ್ತೆ. ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕು. ಅರೌಂಡ್ ಒಂದು 8:45 ಅಷ್ಟೊತ್ತಿಗೆ ಲ್ಯಾಂಡ್ ಆಗಬೇಕಿದ್ದಂಥ ವಿಮಾನ ಇದು. ಬಟ್ ಬಾರಾಮತಿವರೆಗೂ ಬಂದು ಆ ವಿಮಾನ ಮತ್ತೆ ಯೂಟರ್ನ್ ತಗೊಳುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ರಾಡಾರ್ ಸಿಗ್ನಲ್ ಕೂಡ ಕಟ್ ಆಗುತ್ತೆ, ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ. ಹಾಗಾದರೆ ಏನಾಗಿತ್ತು, ಟೇಕ್ ಆಫ್ ಆಗಿರುವಂಥ ಸಮಯದ ಜೊತೆಗೆ ಫ್ಲೈಟ್ ಯಾವ ಮಾರ್ಗವಾಗಿ ಹೋಗಬೇಕಿತ್ತು ಎಲ್ಲವನ್ನ ಮ್ಯಾಪ್ ಸಮೇತವಾಗಿ ತೋರಿಸ್ತಾ ಹೋಗ್ತೀನಿ. ಅದರ ಜೊತೆಗೆ ಈ ವಿಮಾನ ಪತನವಾಗಿರುವಂಥ CCTV ಫುಟೇಜನ್ನು ಕೂಡ ನಾವು ಗಮನಿಸೋಣ. ಮೊದಲನೇದಾಗಿ ಇಲ್ಲಿ ಈ ಮುಂಬೈ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗುತ್ತೆ 8:10ಕ್ಕೆ. ನೀವು ಗಮನಿಸ್ತಾ ಇದ್ದೀರಲ್ಲ, ನಾನು ಝೂಮ್ ಕೂಡ ಮಾಡ್ತೀನಿ. ಅಲ್ಲಿಂದ ನೇರವಾಗಿ ಬರಬೇಕಿದ್ದು ಈ ಬಾರಾಮತಿ ಏರ್ಪೋರ್ಟ್ಗೆ. ನೋಡೋಣ ಆ ವಿಮಾನ ಹೇಗೆ ಹೋಗ್ತಾ ಇತ್ತು, ಯಾವ ರೂಟ್ ಆಗಿ ಹೋಗಬೇಕಿತ್ತು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿಂದ ಟೇಕ್ ಆಫ್ ಆಗುತ್ತೆ. ಇದು ಟ್ರ್ಯಾಕರ್, ಇದು ಫ್ಲೈಟ್ ಟ್ರ್ಯಾಕರು ನೋಡಿ. ಇದು ಮುಂಬೈ ಏರ್ಪೋರ್ಟ್. ಇಲ್ಲಿಂದ ಟೇಕ್ ಆಫ್ ಆಗಿರೋದು ಸಮಯ 8:10. ಅಲ್ಲಿಂದ ಬರಬೇಕಿದ್ದು ಬಾರಾಮತಿ ಏರ್ಪೋರ್ಟ್ಗೆ. ನೀವು ದೃಶ್ಯಗಳನ್ನ ಗಮನಿಸುವಾಗ ಕೆಲವೊಂದಷ್ಟು ಡೌಟ್ಗಳು ಬರುತ್ತೆ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಎಸ್, ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಇಫ್ ಯು ಕ್ಯಾನ್ ಮೇಕ್ ಔಟ್, ಈ ಪಾಯಿಂಟು ಇದು ಬಾರಾಮತಿ ಏರ್ಪೋರ್ಟ್ ಇರೋದು. ಝೂಮ್ ಮಾಡಿದ್ರೆ ಕಾಣಿಸುತ್ತೆ. ಇಲ್ಲೇ ಇದೆ ಬಾರಾಮತಿ ಏರ್ಪೋರ್ಟ್. ಬಂದು ಈ ರೂಟಾಗಿ ಬಂದಿರೋದು ಇಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಮುಂದುವರೆದಿರೋದು ಯಾಕೆ ಅಂತ ನೋಡೋಣ ನಾವು. ಇಲ್ಲಿಗೆ ಕಟ್ ಆಗಬೇಕಿತ್ತು. ಬಾರಾಮತಿ ಏರ್ಪೋರ್ಟ್ನಲ್ಲಿ ಆ ಫ್ಲೈಟ್ ಲ್ಯಾಂಡ್ ಆಗಬೇಕಿತ್ತು. 5 ಜನ ಕೂಡ ಸೇಫ್ ಆಗಿ ಲ್ಯಾಂಡಿಂಗ್ ಬರಬೇಕಿತ್ತು. ಬಟ್ ಆಗಲಿಲ್ಲ. ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಫ್ಲೈಟ್. ಒಮ್ಮೆ ಪ್ರಯತ್ನ ಮಾಡಿರುವಂಥ ಪೈಲಟ್ ಲ್ಯಾಂಡ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಮತ್ತೆ ಮುಂದುವರಿಸ್ತಾರೆ ಅವ್ರ ಪ್ರಯಾಣನ. ಈಗ ನೇರವಾಗಿ ಬಂದಿರೋದು ಇಲ್ಲಿ ಲ್ಯಾಂಡ್ ಆಗಬೇಕಿತ್ತು, ಆಗಲ್ಲ. ಹೀಗೆ ಒಂದು ರೌಂಡ್ ಹೊಡೆದಿದೆ. ಇಲ್ಲಿಯ ನಂತರ ಫ್ಲೈಟ್ ಏನಾಯಿತು ಅನ್ನೋದಕ್ಕೆ ಯಾವುದು ಮಾರ್ಕಿಂಗ್ ಇಲ್ಲ. ಅಂದರೆ ಫ್ಲೈಟ್ ಟ್ರ್ಯಾಕರ್ ಕಟ್ ಆಗಿದೆ ಅಂತ ಹೇಳಿದ್ರೆ ರಾಡಾರ್ ಸಿಗ್ನಲ್ ಅನ್ನು ಕೂಡ ಕಳೆದುಕೊಳ್ಳುತ್ತೆ ವಿಮಾನ. ಸೊ ಅಲ್ಲಿಂದ ಏನಾಯಿತು ಏನು ಅನ್ನೋದು ನಿಮ್ಗೆ ಈ ಮ್ಯಾಪ್ನಲ್ಲಿ ಕಾಣಿಸೋದಿಲ್ಲ. ಬಟ್ ಒಂದಂತೂ ಕ್ಲಿಯರ್, ಬಾರಾಮತಿಗೆ ಬಂದು ಸೇಫ್ ಲ್ಯಾಂಡಿಂಗ್ಗೆ ಎಲ್ಲ ಪ್ರಯತ್ನವನ್ನ ಪೈಲಟ್ ಮಾಡ್ತಾನೆ. ಪೈಲಟ್ಗೆ ಅನುಭವ ಇರಲ್ವಾ? ಆಫ್ ಕೋರ್ಸ್ ಇತ್ತು. ಇದರ ಫ್ಲೈಟ್ನ ಮಾಲೀಕರು ಸಿಂಗ್ ಹೇಳೋ ಪ್ರಕಾರವಾಗಿ 16,000 ಗಂಟೆಗಳ ಹಾರಾಟದ ಅನುಭವ ಈ ಪೈಲಟ್ಗಿತ್ತು. ಸೊ ಹೊಸ ಪೈಲಟ್ ಏನಲ್ಲ, ಅನುಭವ ಇದ್ದವರು, 16,000 ಗಂಟೆಗಳ ಹಾರಾಟವನ್ನ ಮಾಡಿರುವಂಥ ಒಬ್ಬ ಪೈಲಟ್. ಹಾಗಾಗಿನೇ ಎಲ್ಲಾ ಪ್ರಯತ್ನವನ್ನ ಆತ ಮಾಡಿದ್ದಾನೆ. ಬಾರಾಮತಿ ಏರ್ಪೋರ್ಟ್ಗೆ ಬರಬೇಕಿತ್ತು, ಇಲ್ಲಿ ಲ್ಯಾಂಡ್ ಆಗಬೇಕಿತ್ತು, ಅಲ್ಲಿವರೆಗೂ ಬಂದಿದೆ. ಬಟ್ ಲ್ಯಾಂಡ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಏನು, ವಿಸಿಬಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ಲ್ಯಾಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಕೆಲವು ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ ಕೆಲವೊಂದು ಸಮಸ್ಯೆಗಳು ಇದ್ದಿದ್ದು ಪೈಲಟ್ ಅನುಭವಕ್ಕೆ ಬಂದಿದೆ. ಅದನ್ನ ಆತ ATSಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ ಅನ್ನೋ ಡೀಟೇಲ್ಸ್ಗಳು ಕೂಡ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇದೆ. ಬಟ್ ಎಕ್ಸಾಕ್ಟ್ಲಿ ಏನಾಗಿತ್ತು, ಫ್ಲೈಟ್ನಲ್ಲಿ ಏನು ಸಮಸ್ಯೆ ಆಗಿತ್ತು, ಇದನ್ನ ತನಿಖೆ ನಂತರದಲ್ಲಿ ಅಷ್ಟೇ ಹೇಳ್ಬೋದಾಗಿದೆ. ಬಟ್ ಈ ಫ್ಲೈಟ್ ಟ್ರ್ಯಾಕರ್ ನೋಡಿದಾಗ ಪೈಲಟ್ ಯಾವ ರೀತಿ ಪ್ರಯತ್ನವನ್ನ ಮಾಡಿದಾನೆ, ಸೇಫ್ ಲ್ಯಾಂಡಿಂಗ್ಗೆ ಆತನಿಂದ ಆಗಿರುವಂತ ಪ್ರಯತ್ನ ಎಲ್ಲ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಬಾರಾಮತಿ ಏರ್ಪೋರ್ಟ್. ಇಲ್ಲಿ ಲ್ಯಾಂಡ್ ಆಗಬೇಕಿರುವಂತ ವಿಮಾನ ಒಂದು ರೌಂಡ್ ಹೊಡೆದಿದೆ. ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಇದು ಮುಂಬೈಯಿಂದ ಬಂದಂತ ಮ್ಯಾಪ್. ಇದು ಮುಂಬೈಯಿಂದ ಪುಣೆಯಾಗಿ ಬಾರಾಮತಿಗೆ ಬಂದಿದೆ, ನೇರವಾಗಿ ಬಂದಿದೆ. ಅಲ್ಲಿ ಏನೂ ಸಮಸ್ಯೆಗಳು ನಮ್ಗೆ ಕಾಣಿಸ್ತಾ ಇಲ್ಲ. ಆಮೇಲೆ ರಾಡಾರ್ ಸಿಗ್ನಲ್ ಎಲ್ಲೂ ಕೂಡ ಕಟ್ ಆಗಿಲ್ಲ. ಮುಂಬೈಯಿಂದ ಪುಣೆ ಮಾರ್ಗವಾಗಿ, ಪುಣೆಯಿಂದ ಬಾರಾಮತಿಗೆ ಬರೋವರೆಗೂ, ಬಾರಾಮತಿ ಏರ್ಪೋರ್ಟ್ಗೆ ಬರೋವರೆಗೂ ಎಲ್ಲೂ ಕೂಡ ಸಿಗ್ನಲ್ ಕಟ್ ಆಗಿಲ್ಲ. ಅದು ಇದರಲ್ಲಿ ಟ್ರ್ಯಾಕರ್ ಅಲ್ಲಿ ಸ್ಪಷ್ಟವಾಗುತ್ತೆ. ಎಲ್ಲಿ ಕಟ್ ಆಗಿದೆ, ಬಾರಾಮತಿಗೆ ಬಂದು ಬಾರಾಮತಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡೋದಕ್ಕಾಗ್ದೇನೆ ವಾಪಸ್ ಹೋಗಿದೆಯಲ್ಲ, ಇಲ್ಲಿ ಒಂದು ರೌಂಡ್ ಹೊಡೆದಿದೆ. ಅದಾದ ನಂತರ ಇಲ್ಲಿ ಸಿಗ್ನಲ್ ಕಟ್ ಆಗಿದೆ, ಅಲ್ಲೇ ವಿಮಾನ ಪತನಗೊಂಡಿದೆ. ನಾನು CCTV ಫುಟೇಜ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು 8:45 ಸುಮಾರು, 8:45, 8:46 ಆಗ್ತಾ ಇತ್ತು, ಫ್ಯೂ ಸೆಕೆಂಡ್ಸ್ ಲೆಫ್ಟ್. ಸೊ ಇಲ್ಲಿ ವಿಮಾನ ಪತನ ಆಗುತ್ತೆ. ಕಾಣಿಸ್ತಾ ಇದೆಯಾ, ದಟ್ಟವಾದಂಥ ಹೊಗೆ ಬರುತ್ತೆ. ಈ CCTV ಫುಟೇಜ್ ನೋಡಿದ್ರೆ ಎಂಥವರಿಗೂ ಭಯ ಆಗುತ್ತೆ. ಒಂದು, ಫ್ಲೈಟ್ ಕ್ರ್ಯಾಶ್ ಆಯಿತು, ಹೊಗೆ ಬಂತು,
ಸ್ಥಳೀಯರು ಹೇಳೋ ಪ್ರಕಾರವಾಗಿ 3-4 ಸಲ ಸೌಂಡ್ ಆಗುತ್ತಂತೆ, ದೊಡ್ಡದು ಸ್ಫೋಟದ ಸದ್ದು ಹೇಗೆ ಕೇಳಿಸುತ್ತಲ್ಲ ಆ ರೀತಿ 3-4 ಸಲ ಆಗಿದೆ ಅಂತ ಅಲ್ಲಿ ನೋಡಿದಂಥ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಬಟ್ ಈ ಫುಟೇಜ್ ಅನ್ನ ನೋಡಿ, ಒಂದು ಲಾರಿ ಹೋಯ್ತು, 4-5 ಬೈಕ್ಗಳು ಹೋಗುತ್ತೆ, ಆನಂತರದಲ್ಲಿ ಆಟೋ ಹೋಗುತ್ತೆ, ಪಕ್ಕದಲ್ಲೊಂದು ಶಾಪ್ ಕೂಡ ಇದೆ. ಇನ್ ಕೇಸ್ ಅಲ್ಲಿ ಸ್ಫೋಟ ಆಗಿರುವಂಥ ವಿಮಾನ ಏನಾದರೂ ಈ ರೋಡಿಗೆ ಬಂದಿದ್ದಿದ್ರೆ ಏನಾಗ್ತಾ ಇತ್ತು ಅಂತ ಒಮ್ಮೆ ಯೋಚನೆ ಮಾಡಿ. 5 ಜನ ಫ್ಲೈಟ್ನಲ್ಲಿ ಇದ್ದರು. ಇಂಥ ಜನನಿಬಿಡ ಪ್ರದೇಶ, ವಾಹನ ಸಂಚಾರ ಇರುವಂಥ ಪ್ರದೇಶ, ಜನರು ಓಡಾಡ್ತಾ ಇದ್ದಿದ್ದು. 8:45 ಅಂತ ಹೇಳಿದ್ರೆ ಆಗಷ್ಟೇ ಆರಂಭ ಆಗಿರುತ್ತೆ. ಜನ ರೋಡಿಗೆ ಬರೋದು ಪ್ರಾರಂಭ ಮಾಡ್ತಾರೆ. ನಿತ್ಯ ಕೆಲಸಗಳಿಗೆ ಹೋಗೋರು ಅಥವಾ ಅವರದ್ದು ಕೆಲಸಗಳಿಗೆ ತೆರಳುವವರೆಲ್ಲ ಇದೇ ಸಂದರ್ಭ 8:46, 9 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಬಿಟ್ಟಿರ್ತಾರೆ ರೋಡ್ನಲ್ಲಿರುವಂಥ ಜನ. ಸೊ ಇಲ್ಲೇನಾದರೂ ಆಗಿದ್ದಿದ್ರೆ ಏನಾಗ್ತಾ ಇತ್ತು? ಸೊ ಇವೆಲ್ಲ ತೋರಿಸುತ್ತೆ ಆ ಪೈಲಟ್ ಎಷ್ಟು ಪ್ರಯತ್ನ ಪಟ್ಟಿರ್ಬೋದು ಅಂತ. ಸೊ ಯಾವುದು ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಾಗಿ ಏನಾದರೂ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ರ ಅಥವಾ ವಿಸಿಬಿಲಿಟಿ, ಈಗ ಬರ್ತಾ ಇರುವಂಥ ಪ್ರಾಥಮಿಕ ಕೆಲವೊಂದು ಮಾಹಿತಿಗಳ ಪ್ರಕಾರ ವಿಸಿಬಿಲಿಟಿನೇ ಇರಲಿಲ್ಲ. ಸೊ ಅಲ್ಲಿ ಏನಿತ್ತು ಏನು ಅನ್ನೋದು ಯಾವುದು ಕೂಡ ಪೈಲಟ್ ಗಮನಕ್ಕೆ ಬಂದಿರಲಿಲ್ವಾ? ಅದರ ಜೊತೆಗೆ ಕೊನೆಯದಾಗಿ ಒಂದು ಮೇಡೆ ಕಾಲನ್ನು ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಗುಜರಾತ್ ಇನ್ಸಿಡೆಂಟ್ನಲ್ಲೂ ಕೂಡ ಮೇಡೆ ಕಾಲ್ ಕೊಟ್ಟಿರ್ತಾರೆ. ಯಾವಾಗ ಪೈಲಟ್ಗೆ ತನ್ನ ಕೈಯಲ್ಲಿ ಏನೂ ಇಲ್ಲ, ನನ್ನಿಂದ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಡೀ ಪ್ಲೇನ್ ನನ್ನ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿದಾಗ ಕೊನೆಯದಾಗಿ ಕೊಡುವಂತ ಮೆಸೇಜ್ ಮೇಡೆ. ಸೊ ಈ ಕ್ರಾಶ್ನಲ್ಲೂ ಕೂಡ ಪೈಲಟ್ ಮೇಡೆ ಕಾಲನ್ನು ಕೊಟ್ಟಿರ್ತಾನೆ. ಬಟ್ ಏನಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಫ್ಕೋರ್ಸ್ ಟೆಕ್ನಿಕಲ್ ಸಮಸ್ಯೆ ಬಗ್ಗೆ ನಾವು ಇವಾಗ ಮಾತನಾಡಿದ್ರೆ ತಪ್ಪಾಗುತ್ತೆ, ಅದಕ್ಕೆ ಅದರದೇ ಆದಂಥ ತನಿಖೆ ಆಗಬೇಕು. ಆ ನಂತರದಲ್ಲಿ ಎಕ್ಸಾಕ್ಟ್ಲಿ ಏನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಬಟ್ ಪ್ರಾಥಮಿಕವಾಗಿ ಪೈಲಟ್ನಿಂದ ಆಗಿರುವಂಥ ಪ್ರಯತ್ನಗಳಿದೆಯಲ್ಲ, ಸೊ ಹೇಗೆಲ್ಲ ಪ್ರಯತ್ನ ಪಟ್ಟರೋರು ಒಂದು ಸೇಫ್ ಲ್ಯಾಂಡಿಂಗ್ಗೆ ಅನ್ನೋದು ನಿಜಕ್ಕೂ ಬೇಸರ ತರಿಸುತ್ತೆ. ಇಲ್ಲಿವರೆಗೂ ಈ ಬಾರಾಮತಿ ಏರ್ಪೋರ್ಟ್ವರೆಗೂ ಬಂದು ಅವರು ವಾಪಸ್ ಹೋಗಿರೋದು, ಇಲ್ಲಿ ರಾಡಾರ್ ಸಂಪರ್ಕನೇ ಕಳೆದುಕೊಂಡಿರೋದು, ಅನಂತರ ಏನೂ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಪ್ಲೇನ್ ಸಂಪೂರ್ಣವಾಗಿ ನೋಡಿ ಸಂಪರ್ಕನೇ ಕಡಿದುಕೊಂಡಿದೆ ಅಂತ ಹೇಳಿದ್ಮೇಲೆ ಇಲ್ಲಿಂದ ATSಗೆ ಯಾವುದೇ ಮಾಹಿತಿಗಳು ಹೋಗಿಲ್ಲ. ಇಲ್ಲಿ ನಂತರ ಏನಾಯಿತು ಅಥವಾ ಕಮ್ಯುನಿಕೇಷನ್ ಏನಿದೆ ಅದು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಎಲ್ಲಿವರೆಗೂ ಇತ್ತು? ಬಾರಾಮತಿ ಏರ್ಪೋರ್ಟ್ಗೆ ಬರೋವರೆಗೂ ಇತ್ತು. ಬಾರಾಮತಿ ಏರ್ಪೋರ್ಟಿಂದ ಒಂದು ರೌಂಡ್ ಹೊಡೆದಿದೆ, ಅಲ್ಲಿವರೆಗೂ ಕೂಡ ATS ಜೊತೆಗೆ ಸಂಪರ್ಕದಲ್ಲೇ ಇತ್ತು. ಆ ನಂತರದಲ್ಲಿ ವಿಮಾನ ತನ್ನ ಸಂಪರ್ಕನ ಕಳೆದುಕೊಳ್ಳುತ್ತೆ, ಪತನ ಆಗುತ್ತೆ. ಆ್ಯಂಡ್ ಹಾರಿಬಲ್ ದೃಶ್ಯ ಇಲ್ಲಿದೆ ನೋಡಿ. ನಿಜಕ್ಕೂ ಇದು ನೋಡಿದಾಗ ಒಂದು ವಿಮಾನ ಪತನ ಹಾರಿಬಲ್ ಆಗಿದ್ರೆ, ಮೇನ್ ರೋಡ್ ಏನು ಕಾಣಿಸ್ತಾ ಇದೆಯಲ್ಲ, ಜನನಿಬಿಡ ಪ್ರದೇಶ, ವಾಹನ ಸಂಚಾರ ಇರುವಂಥ ಪ್ರದೇಶ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಇದಕ್ಕೂ ದೊಡ್ಡ ದುರಂತ ನಡೆದು ಹೋಗಿರೋದು. 5 ಜನರ ಜೀವದ ಜೊತೆ ಇನ್ನೇನಾಗ್ತಿತ್ತು ಅನ್ನೋ ಭಯ ನಿಜಕ್ಕೂ ಈ ಫುಟೇಜನ್ನು ಗಮನಿಸಿದಾಗ ನಮಗೆ ಭಯ ತರಿಸುತ್ತೆ. ಸೊ ಇದು ಮುಂಬೈಯಿಂದ ಟೇಕ್ ಆಫ್ ಆಗಿ 8:10ಕ್ಕೆ ಲ್ಯಾಂಡಿಂಗ್ವರೆಗೂ ಇದ್ದಂಥ ಡೀಟೇಲ್ಸ್. ಹಾಗೆ ಈ ವಿಡಿಯೋದ ಉದ್ದೇಶ ಅಂತ ಹೇಳಿದ್ರೆ ಈ ಪೈಲಟ್ ಯಾವ ರೀತಿಯಾಗೆಲ್ಲ ಪ್ರಯತ್ನ ಪಡ್ತಾರೆ. 5 ಜನರ ಜೀವ ನನ್ನ ಒಂದು ಜವಾಬ್ದಾರಿ ಅಂತ ಗೊತ್ತಾದಾಗ ಆತ ಮಾಡಿದಂಥ ಪ್ರಯತ್ನಗಳು ನಿಜಕ್ಕೂ ಬೇಸರ ತರಿಸುತ್ತೆ, ಫಲ ಕೊಡ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ.